ಹಾಯ್ ಸ್ನೇಹಿತರೆ, ಎಲ್ರಿಗೂ ಕ್ರಿಯೇಟಿವ್ IAS ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಪ್ರಚಲಿತ ಘಟನೆಗಳ ಪ್ರಮುಖ ವಿಷಯ IPL 2024. ಸೊ ಇತ್ತೀಚೆಗೆ ಐ ಪಿ ಎಲ್ ನಡೆದಿದ್ದು ನಮಗೆಲ್ರಿಗೂ ಗೊತ್ತೇ ಇದೆ. ಸೊ ಈ IPL ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಬರಬಹುದು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇತ್ತೀಚೆಗೆ ನಡೆದಂತಹ PSI 545 ಎಕ್ಸಾಮ್ ಎಕ್ಸಾಮ್ ಏನಾಯ್ತಲ್ಲ, ಅದರಲ್ಲಿ ಸ್ಪೋರ್ಟ್ಸ್ ರಿಲೇಟೆಡು ತುಂಬ ಕ್ವಶನ್ಸ್ ಬಂದಿತ್ತು. ಸೊ ಹಾಗಾಗಿ ಸ್ಪೋರ್ಟ್ಸ್ ರಿಲೇಟೆಡು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಈ IPL ಬಗ್ಗೆ ಟಾಪಿಕ್ನ ಮಾಡ್ತಾ ಇದ್ದೀವಿ. ಇನ್ನು ಈ IPL ಅಂದ ತಕ್ಷಣ ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇದು ಇಂಡಿಯನ್ ಪ್ರೀಮಿಯರ್ ಲೀಗ್. IPL ಅಂದರೆ ಫುಲ್ ಫಾರ್ಮು ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಇದು ತುಂಬ ಇಂಪಾರ್ಟೆಂಟು. IPL ಫುಲ್ ಫಾರ್ಮ್ ಏನಪ್ಪ ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಈ ಸಲ ನಡೆದಿದ್ದು 17ನೇ ಆವೃತ್ತಿ. ಎಷ್ಟನೇದು ಸ್ನೇಹಿತರೆ? ಯಾಕೆಂದರೆ ಪರೀಕ್ಷೆಯಲ್ಲಿ ಈ ಥರನೂ ಪ್ರಶ್ನೆ ಕೇಳ್ಬೋದು. ಸೊ ಈ ಸಲ ನಡೆದಂತಹ IPL ಎಷ್ಟನೇ ಆವೃತ್ತಿ ಇದ್ದು ಅಂತ, ಅಂದರೆ ಇದು 17ನೇ ಬಾರಿ ನಡೀತಾ ಇದೆ ಅಂತ, ಅಂದರೆ ಇದು ಪ್ರತಿ ವರ್ಷ ನಡೀತಾ ಇರುತ್ತೆ. ಸೊ ಇಲ್ಲಿ ಈ ವರ್ಷ ಅಂದರೆ ನಮಗೆ ಇದು ಟಾಟಾದವರ ಪ್ರಾಯೋಜಕತ್ವ ಅಂದರೆ ಸ್ಪಾನ್ಸರ್ಶಿಪ್ಪಲ್ಲಿ ನಡೆದಿದ್ದು. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ರತಿ ಸಲ ಅಂದರೆ ಇದಕ್ಕೆ IPLಗೆ ಒಂದೊಂದು ಮೇನ್ ಟೈಟಲ್ ಇರುತ್ತಲ್ಲ, ಈ ಸಲ ಟಾಟಾ IPL ಅಂತಲೇ ಇತ್ತು. ಸೊ ಟಾಟಾದವರು ಇದಕ್ಕೆ 2,500 ಕೋಟಿ ರೂಪಾಯಿನ ಬಿಡ್ ಮಾಡಿ 5 ವರ್ಷಗಳಿಗೆ ಅಂದರೆ ಈ ವರ್ಷ 5 ವರ್ಷಗಳಿಗೆ ಏನು ಮಾಡ್ತಾರೆ, ಬಿಡ್ ಮಾಡಿ ಅದನ್ನು ಪ್ರಾಯೋಜಕತ್ವನ ಪಡೆದಿರ್ತಾರೆ. ಸೊ ಪ್ರತಿ ವರ್ಷಕ್ಕೆ 500 ಕೋಟಿ ಬರೀ ಆ ಟಾಟಾ IPL ಅಂತ ಹೆಸರಿಗೆ. ಸೊ ಇದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಮಾಡಿರ್ತಾರೆ. ಸೊ ಈ ರೀತಿ ಇದು 17ನೇ IPL. ಸೊ ಇದು T20 ಫಾರ್ಮೆಟಲ್ಲಿರುತ್ತೆ. IPL ಅಂತ ತಕ್ಷಣ T20 ಫಾರ್ಮೆಟಲ್ಲಿರುತ್ತೆ. ಸೊ ಇದರ ಫಸ್ಟ್ ಮ್ಯಾಚು ಅಂದರೆ ಉದ್ಘಾಟನಾ ಸಮಾರಂಭ ನಡೆದಿದ್ದು ಮಾರ್ಚ್ 22 ಚೆನ್ನೈಯಲ್ಲಿ ನಡೆದಿರುತ್ತೆ. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ. ಸೊ MA ಚಿದಂಬರಂ ಕ್ರೀಡಾಂಗಣ ಎಲ್ಲಿ ಬರುತ್ತೆ ಅಂದರೆ ಚೆನ್ನೈಯಲ್ಲಿ ಬರುತ್ತೆ. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಮಾರ್ಚ್ 22ರಂದು ಉದ್ಘಾಟನಾ ಸಮಾರಂಭ ಆಗುತ್ತೆ. ಇನ್ನು ಇದರಲ್ಲಿ ಇದು ಟೋಟಲ್ IPL ನಡೆದಿದ್ದು 13 ಕ್ರೀಡಾಂಗಣಗಳಲ್ಲಿ ಲೀಗ್ ಹಂತದಲ್ಲಿ ಭಾರತದಾದ್ಯಂತ ಏನು ಮಾಡ್ತಾರೆ, IPLನ ಆಡ್ತಾರೆ. ಸೊ ಇನ್ನು IPL 2024 ಪ್ರಶಸ್ತಿಯನ್ನು ಯಾರು ಗೆಲ್ತಾರೆ, ಇದು ತುಂಬ ಇಂಪಾರ್ಟೆಂಟ್. ಯಾರು ವಿನ್ನರ್ಸ್, ಯಾರಪ್ಪ IPL 2024 ಅಂದರೆ KKR ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ. ಸೊ KKR ಅವರು ಗೆಲ್ತಾರೆ. ಇವರಿಗೆ 20 ಕೋಟಿ ರೂಪಾಯಿ ಏನಾಗುತ್ತೆ ಅಂದರೆ ಬಹುಮಾನ ಸಿಗುತ್ತೆ. ಇನ್ನು ರನ್ನರ್ ಅಪ್ ಬಂದುಬಿಟ್ಟು ಅಂದರೆ KKR ಫೈನಲ್ ಮ್ಯಾಚಲ್ಲಿ KKR ಜೊತೆಗೆ SRH ಅಂದರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಇದೆಯಲ್ಲ, ಅವರು ರನ್ನರ್ ಅಪ್ ಆಗ್ತಾರೆ, ಅವ್ರು ಸೋಲ್ತಾರೆ ಫೈನಲ್ ಮ್ಯಾಚಲ್ಲಿ. ಸೊ ಅವ್ರಿಗೆ ಬಂದುಬಿಟ್ಟು 12.5 ಕೋಟಿ ಅವರಿಗೆ ಅಮೌಂಟ್ ಸಿಗುತ್ತೆ. ಇನ್ನು 3ನೇ ಸ್ಥಾನಕ್ಕೆ ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಬರ್ತಾರೆ. ಸೊ ಅವರಿಗೆ 7 ಕೋಟಿ ಅಮೌಂಟ್ ಸಿಗುತ್ತೆ. ಇನ್ನು 4ನೇ ಸ್ಥಾನ ಅಂದರೆ ಪ್ಲೇ ಆಫ್ಸಲ್ಲಿ ಫಸ್ಟ್ 4 ಟೀಮ್ಸ್ ಇರುತ್ತಲ್ಲ, 4ನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರುತ್ತೆ. ಸೊ ಇದು 6.5 ಕೋಟಿ ಇವರಿಗೂ ಕೂಡ ಬಹುಮಾನ ಸಿಗುತ್ತೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ವಿನ್ನರ್ಸು ಅಂತ ಕೇಳ್ಬೋದು, ಇಲ್ಲ ಯಾರು ರನ್ನರ್ ಅಪ್ ಯಾರು ಅಂತ ಕೇಳ್ಬೋದು, ಅಥವಾ ವಿನ್ನರ್ಸ್ದು ಕ್ಯಾಪ್ಟನ್ ಯಾರು ಅಂತ ಕೇಳ್ಬೋದು, ರನ್ನರ್ ಅಪ್ದು ಕ್ಯಾಪ್ಟನ್ ಯಾರು ಅಂತ ಕೇಳ್ಬೋದು. ಹಾಗಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, KKR ವಿನ್ನಿಂಗ್ ಟೀಮ್ ಇದೆಯಲ್ಲ, ಇದ್ರ ಕ್ಯಾಪ್ಟನ್ ಯಾರು? ಸೊ ಅದಾದರೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ, IPL 2024 ಟೋಟಲ್ ಬಂದುಬಿಟ್ಟು ಇಲ್ಲಿ ನಿಮಗೆ 10 ಟೀಮ್ಗಳಿದ್ದು. ಒಂದು ಚೆನ್ನೈ ಸೂಪರ್ ಕಿಂಗ್ಸು, ಡೆಲ್ಲಿ ಕ್ಯಾಪಿಟಲ್ಸು, ಗುಜರಾತ್ ಟೈಟನ್ಸು, ಕೋಲ್ಕತ್ತಾ ನೈಟ್ ರೈಡರ್ಸು ಅಂದರೆ ಈ ಸಲದ ವಿನ್ನರ್ಸು ಕೋಲ್ಕತ್ತಾ ನೈಟ್ ರೈಡರ್ಸು, ಲಕ್ನೋ ಸೂಪರ್ ಜೈಂಟ್ಸು, ಸನ್ ರೈಸರ್ಸ್ ಹೈದರಾಬಾದು ರನ್ನರ್ ಅಪ್ಪು, RCB ರಾಜಸ್ಥಾನ್ ರಾಯಲ್ಸು, ಪಂಜಾಬು ಕಿಂಗ್ಸು ಮತ್ತು ಮುಂಬೈ ಇಂಡಿಯನ್ಸು. ಟೋಟಲು 10 ಟೀಮ್ ಇದ್ದು. ಈ ಥರನೂ ಕ್ವಶನ್ಸ್ ಕೇಳ್ಬೋದು. ಸ್ಟ್ಯಾಟಿಕ್ ಕ್ವಶನ್ಸ್ ಎಲ್ಲ ಏನಾದ್ರು ಕೇಳಿದ್ರೆ ಎಷ್ಟು ಟೀಮ್ ಭಾಗವಹಿಸಿದ್ದು. ಸೊ 10 ಟೀಮ್ ಇತ್ತು. ಇನ್ನು IPL ಫೈನಲ್ ಮ್ಯಾಚಲ್ಲಿ ನೋಡಿ ಸ್ನೇಹಿತರೆ, SRH ವರ್ಸಸ್ KKR ಇರುತ್ತೆ. IPL ಫೈನಲ್ ಮ್ಯಾಚು SRH ವರ್ಸಸ್ KKR. SRH ಇಂದು ಕ್ಯಾಪ್ಟನ್ ಬಂದುಬಿಟ್ಟು ಪ್ಯಾಟ್ ಕಮಿನ್ಸು, ಆಸ್ಟ್ರೇಲಿಯಾದವರು ಇವರು. ಸೊ ಇವರು SRH ಟೀಮ್ನ ಕ್ಯಾಪ್ಟನ್ ಇರ್ತಾರೆ. ಸೊ ಇನ್ನು KKRದು ಟೀಮ್ ಕ್ಯಾಪ್ಟನ್ ಬಂದುಬಿಟ್ಟು ಅಂದರೆ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ ಬಂದುಬಿಟ್ಟು ಶ್ರೇಯಸ್ ಅಯ್ಯರ್. ಸೊ ಇವರು ಇರ್ತಾರೆ. ಸೊ ಇಲ್ಲಿ KKR ಅವರು ಫಸ್ಟು ಅಂದರೆ ಈ ಮ್ಯಾಚನ್ನು KKR ಅವರು 8 ವಿಕೆಟಿಂದ ಗೆಲ್ತಾರೆ. ಎಷ್ಟು ವಿಕೆಟಿಂದ? 8 ವಿಕೆಟು ಮತ್ತು 57 ಬಾಲ್ ಮೊದಲೇ ಉಳಿಸಿ ಅದು ಮ್ಯಾಚ್ನ ಗೆಲ್ತಾರೆ. ಸೊ ಇಲ್ಲಿ ಈ ಮ್ಯಾಚಲ್ಲಿ SRH ಅವರು 113 ರನ್ ಹೊಡೆದಿರ್ತಾರೆ. 113ಕ್ಕೆ ಆಲ್ಔಟ್ ಆಗಿರ್ತಾರೆ. ಅದನ್ನು KKR ಅವರು 10.3 ಓವರ್ಸಲ್ಲಿ 114 ರನ್ ಹೊಡೆದು ಚೇಸ್ ಮಾಡಿ 2 ವಿಕೆಟ್ ಇದರಿಂದ ಗೆಲ್ತಾರೆ. ಸೊ 8 ವಿಕೆಟಿಂದ ಗೆಲ್ತಾರೆ
ಸೊ ಈ ರೀತಿ ಇದೆ. ಇನ್ನು ಈ ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಈ IPL ಸೀಸನಲ್ಲಿ ಆರೆಂಜ್ ಕ್ಯಾಪು. ಸೊ ಆರೆಂಜ್ ಕ್ಯಾಪ್ ಬಂದುಬಿಟ್ಟು ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿಗೆ ಸಿಕ್ಕಿದೆ ಸ್ನೇಹಿತರೆ. ನಮ್ಮ ವಿರಾಟ್ ಕೊಹ್ಲಿಗೆ ಟೋಟಲ್ ಎಂಟೈರ್ ಈ ಸೀಸನಲ್ಲಿ 741 ರನ್ ಹೊಡಿತಾರೆ. 741 ರನ್ನು IPL ಹಿಸ್ಟ್ರಿಲಿ ಹೈಯೆಸ್ಟ್ ರನ್ ಸ್ಕೋರಿಂಗ್ ಯಾವ್ದಾದ್ರು ಒಂದು ಸೀಸನಲ್ಲಿ ಅಂತ ಬಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ. ಸೊ ಅವರು 973 ರನ್ ಹೊಡೆದಿದ್ರು. ಈ ಬಾರಿ ಅಂದರೆ 2024 ವಿರಾಟ್ ಕೊಹ್ಲಿ 741 ರನ್ ಹೊಡೆಯೋದ್ರ ಮೂಲಕ ಆರೆಂಜ್ ಕ್ಯಾಪನ್ನು ತಮ್ಮದಾಗಿಸ್ಕೊಳ್ತಾರೆ. ಸೊ ನಮ್ಮ RCBಯ ಹೆಮ್ಮೆಯ ಆಟಗಾರ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಕ್ಕಿದೆ. ಎಕ್ಸಾಮಲ್ಲಿ ಈ ಥರನೂ ಕ್ವಶನ್ ಕೇಳ್ಬೋದು, ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ಕಿದೆ, ಸೊ ಮತ್ತು ಇವ್ರು ಎಷ್ಟು ರನ್ ನೋಡಿದ್ದಾರೆ. ಯಾಕೆಂದರೆ ಇತ್ತೀಚಿನ 545 PSI ಎಕ್ಸಾಮ್ ಅಂತ ನೋಡಿದ್ರೆ ಅಲ್ಲಿ ಸ್ಟ್ಯಾಟಿಕ್ಸ್ ನಂಬರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೋಬೇಕು. ಅದೇ ರೀತಿ ಪರ್ಪಲ್ ಕ್ಯಾಪು. ಸೊ ಪರ್ಪಲ್ ಕ್ಯಾಪ್ ಅಂದರೆ ಅತಿ ಹೆಚ್ಚು ವಿಕೆಟ್ ತೆಗೆದಂಥ ಪ್ಲೇಯರಿಗೆ ಪರ್ಪಲ್ ಕ್ಯಾಪ್ನ ಕೊಡ್ತಾರೆ. ಸೊ ಈ ವರ್ಷ 2024 ಅಂದರೆ IPL 17 ಟಾಟಾ IPL 17ನೇ ಆವೃತ್ತಿಯ ಪರ್ಪಲ್ ಕ್ಯಾಚ್ ಬಂದುಬಿಟ್ಟು ಹರ್ಷಲ್ ಪಟೇಲ್, ಪಂಜಾಬ್ ಕಿಂಗ್ಸು. ಸೊ ಪಂಜಾಬ್ ಕಿಂಗ್ಸ್ನ ತಂಡದ ಆಟಗಾರ ಹರ್ಷಲ್ ಪಟೇಲ್ ಅವರಿಗೆ ಪರ್ಪಲ್ ಕ್ಯಾಚ್ ಹೋಗಿದೆ. ಇವ್ರು ಬಂದುಬಿಟ್ಟು ಈ ಸೀಸನಲ್ಲಿ 24 ವಿಕೆಟ್ ತೊಗೊಂಡಿರ್ತಾರೆ. ಎಷ್ಟು? 24 ವಿಕೆಟ್. ಹಾಗಾಗಿ ಪರ್ಪಲ್ ಕ್ಯಾಪ್ ಬಂದುಬಿಟ್ಟು ಹರ್ಷಲ್ ಪಟೇಲಿಗೆ ಸಿಕ್ಕಿದೆ. ಇದೇ ರೀತಿ ಇನ್ನು ಪಂದ್ಯದ ಅತ್ಯುತ್ತಮ ಆಟಗಾರ ಅಂದರೆ ಫೈನಲ್ ಮ್ಯಾಚು ಅಂದರೆ ಯಾಕೆಂದರೆ ಎಲ್ಲರೂ IPL ಫೈನಲ್ ಇದೆಯಲ್ಲ, ಫೈನಲ್ ಮ್ಯಾಚಿಂದ ಪಂದ್ಯದ ಅತ್ಯುತ್ತಮ ಆಟಗಾರ ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಹೋಗ್ಬಿಟ್ಟು ಮಿಚೆಲ್ ಸ್ಟಾರ್ಕು. ಸೊ ಮಿಚೆಲ್ ಸ್ಟಾರ್ಕಿಗೆ ಬಂದಿದೆ. ಸೊ ಇವರು 2 ವಿಕೆಟ್ ತೊಗೊಂಡಿರ್ತಾರೆ 14 ರನ್ ಕೊಟ್ಟು. ಸೊ ಇವರಿಗೆ ಅಂದರೆ ಈ ಫೈನಲ್ ಮ್ಯಾಚಿನ ಪಂದ್ಯದ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಬಂದಿದೆ. ಸೊ ಏನಕ್ಕೆ ಮಿಚೆಲ್ ಸ್ಟಾರ್ಕು ಅಂತ ಅಂದರೆ ಇವರು ಹೈಯೆಸ್ಟ್ ಈ IPL ಅಲ್ಲಿ ಹೈಯೆಸ್ಟ್ ಅಮೌಂಟಿಗೆ ಬಿಡ್, ಎಂಟೈರ್ IPL ಹಿಸ್ಟ್ರಿಲೇ ಹೈಯೆಸ್ಟ್ ಅಮೌಂಟಿಗೆ ಬಿಡ್ ಆಗಿದ್ದು ಈ ವರ್ಷ. KKR ಟೀಮ್ ಅವರು ಇವ್ರಿಗೆ ತೊಗೊಂಡಿದ್ದು. ಆ ಅಮೌಂಟ್ ಎಷ್ಟು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನೋಡಿ ಸ್ನೇಹಿತರೆ, ಪ್ರತಿ ವರ್ಷ IPL ಅಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳಿ ಒಂದು ಅವಾರ್ಡ್ ಕೊಡ್ತಾರೆ. ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳಿ, ಸೊ ಉದಯೋನ್ಮುಖ ಆಟಗಾರ ಅಂತ ಹೇಳಿ. ಸೊ ಇದಕ್ಕೆ ತನ್ನದೇ ಆದ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಉದಯೋನ್ಮುಖ ಆಟಗಾರ ಪ್ರಶಸ್ತಿ ತಗೋಬೇಕು ಅಂದರೆ ಒಂದು ಕ್ರೈಟೀರಿಯಾ ಇರುತ್ತೆ. ಇದರಲ್ಲಿ ಏನಪ್ಪ ಅದು ಕ್ರೈಟೀರಿಯಾ ಅಂತ ಅಂದರೆ ಇವರು 26 ವರ್ಷಕ್ಕಿಂತ ಕಡಿಮೆ ಏಜ್ ಅವ್ರು ಇರಬೇಕು. ಅಂದರೆ IPL ಟೂರ್ನಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಅವರಿಗೆ 26ಗಿಂತ ಕಡಿಮೆ ಏಜ್ ಆಗಿರಬೇಕು, ಫಸ್ಟ್ ಪಾಯಿಂಟು. ಮತ್ತು ಇವರು 5 ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ಗಳು ಇರ್ತಾವಲ್ಲ, 5 ಇಂಟರ್ನ್ಯಾಷನಲ್ ಅದಕ್ಕಿಂತ ಕಡಿಮೆ ಆಡಿರಬೇಕು. 20 ODIಗಿಂತ ಕಡಿಮೆ ಮ್ಯಾಚ್ ಆಡಿರಬೇಕು ಇಂಟರ್ನ್ಯಾಷನಲ್ಲಿ. ಸೊ ಈ ರೀತಿ ಇರುತ್ತೆ. ಮತ್ತು ಒಂದು ಸಲ ತಗೊಂಡವರಿಗೆ ಇನ್ನೊಂದು ಸಲ ನಾವೇನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಯಾರು ಉದಯೋನ್ಮುಖ ಆಟಗಾರರಾಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ಮತ್ತೆ ಅವರು ಇನ್ನೊಂದು ಸಲ ಅವರಿಗೆ ಉದಯೋನ್ಮುಖ ಆಟಗಾರ ಪ್ರಶಸ್ತಿನ ಕೊಡಲ್ಲ. ಮತ್ತು ಇವರು IPL ಅಲ್ಲಿ 25ಕ್ಕಿಂತ ಕಡಿಮೆ ಮ್ಯಾಚ್ ಆಡಿರಬೇಕು. ಎಷ್ಟು? 25ಕ್ಕಿಂತ ಕಡಿಮೆ ಮ್ಯಾಚ್ ಆಡಿರಬೇಕು. ಅಂಥವರಿಗೆ ಎಮರ್ಜಿಂಗ್ ಪ್ಲೇಯರ್ ಅಂತ ಅಂದರೆ ಯುವಕರನ್ನು ಹುರಿದುಂಬಿಸೋಕ್ಕೋಸ್ಕರ ಈ ರೀತಿ ಉದಯೋನ್ಮುಖ ಆಟಗಾರ ಪ್ರಶಸ್ತಿನ ಕೊಡ್ತಾರೆ. ಸೊ ಈ ವರ್ಷ ಬಂದುಬಿಟ್ಟು ಇದನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಿತೇಶ್ ಕುಮಾರ್ ರೆಡ್ಡಿ ಅವರಿಗೆ ಸಿಗುತ್ತೆ. ಈ ವರ್ಷ ಉದಯೋನ್ಮುಖ ಆಟಗಾರ ಪ್ರಶಸ್ತಿ ನಿತೇಶ್ ಕುಮಾರ್ ರೆಡ್ಡಿ ಅವರಿಗೆ ಸಿಗುತ್ತೆ. ಇವ್ರದ್ದು ಯಾವ ಟೀಮ್ ಅಂದರೆ ಸನ್ರೈಸರ್ಸ್ ಹೈದರಾಬಾದು. ಇನ್ನು ತುಂಬ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ಅವಾರ್ಡ್. ಸೊ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಸೀಸನ್ ಅಂದರೆ ತುಂಬ ಅಮೂಲ್ಯವಾದ ಆಟಗಾರ ಅಂತಂದರೆ ಇದು ಸುನಿಲ್ ನಾರಾಯಣ್ ಅವ್ರಿಗೆ ಸಿಗುತ್ತೆ. ಸೊ ಇವರು ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಈ ವರ್ಷ. ಇವ್ರದ್ದು ಬ್ಯಾಟಿಂಗಲ್ಲೂ ತುಂಬ ಮಿಂಚಿರ್ತಾರೆ ಮತ್ತು ಬೌಲಿಂಗಲ್ಲೂ ಆಡಿರ್ತಾರೆ. ಸೊ ಹಾಗಾಗಿ ಇವರಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಅವಾರ್ಡ್ ಸಿಕ್ಕಿದೆ ಸುನಿಲ್ ನಾರಾಯಣ್ಗೆ. ಇನ್ನು ಫೇರ್ ಪ್ಲೇ ಅವಾರ್ಡ್ ಅಂತ ಕೊಡ್ತಾರೆ IPL ಅಲ್ಲಿ. ಫೇರ್ ಪ್ಲೇ ಅವಾರ್ಡ್ ಅಂದರೆ ಯಾವುದಪ್ಪ ಅಂದರೆ, ಸೊ ಇಲ್ಲಿ ಯಾವುದೇ ಒಂದು ಟೀಮು ಅಂದರೆ ಅಗ್ರೆಸಿವ್ ಆಗಿರ್ದಲ್ಲ, ಅಂದರೆ ಯಾವುದೇ ಒಂದು ಬೇರೆ ಟೀಮ್ ಜೊತೆ ಎದುರಾಳಿ ತಂಡದ ಜೊತೆಗೆ ಅವರಿಗೆಲ್ಲ ಟೀಸ್ ಮಾಡೋದಾಗಿರ್ಬೋದು, ಹಂಪೇರ್ ಜೊತೆ ವಿವಾದ ಮಾಡೋದಾಗಿರ್ಬೋದು, ಈ ರೀತಿ ಇಲ್ದಲ್ಲ ತುಂಬ ಕೂಲ್ ಅಂದು ಇದರಲ್ಲಿ ಯಾವ ಟೀಮ್ ತುಂಬ ಚೆನ್ನಾಗಿ ಆಡುತ್ತೆ ಅಂಥವ್ರಿಗೆ ಕೊಡ್ತಾರೆ. ಈ ವರ್ಷದ್ದು ಫೇರ್ ಪ್ಲೇ ಅವಾರ್ಡ್ ಬಂದುಬಿಟ್ಟು ಸನ್ರೈಸರ್ಸ್ ಹೈದರಾಬಾದಿಗೆ ಹೋಗಿದೆ. ಸೊ ಸನ್ರೈಸರ್ಸ್ ಹೈದರಾಬಾದಿಗೆ ಫೇರ್ ಪ್ಲೇ ಅವಾರ್ಡು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೊ ತುಂಬ ಸ್ಪೆಷಲ್ ಅವಾರ್ಡ್ ಅಂದರೆ, ಸೊ ಇಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಸಿಕ್ಸ್ ಹೊಡೆದಿದ್ದು ಯಾರಪ್ಪ ಅಂದರೆ ನಮ್ಮ ಭಾರತದ ಆಟಗಾರ ಅಭಿಷೇಕ್ ಶರ್ಮಾ. ಇವರು ಸನ್ರೈಸರ್ಸ್ ಹೈದರಾಬಾದವರು. ಸೊ ಇವ್ರು ಟೋಟಲ್ ಎಂಟೈರ್ ಸೀರೀಸಲ್ಲಿ 42 ಸಿಕ್ಸ್ ಹೊಡಿತಾರೆ ಸ್ನೇಹಿತರೆ, 42 ಸಿಕ್ಸ್ಗಳು. ಸೊ ಯಂಗ್ ಪ್ಲೇಯರು ನಮ್ಮ ಇಂಡಿಯಾದವರು. ಸೊ 42 ಅಭಿಷೇಕ್ ಶರ್ಮಾ ಅಂತೇಳಿ. ಸೊ ಇವರು 42 ಸಿಕ್ಸ್ ಹೊಡಿತಾರೆ.
ಇನ್ನು ಇದ್ರ ಜೊತೆಗೆ ಅತಿ ಹೆಚ್ಚು ಬೌಂಡ್ರಿ ಹೊಡೆದಿದ್ದು ಯಾರಪ್ಪ ಅಂತ ಅಂದರೆ, ಅತಿ ಹೆಚ್ಚು ಬೌಂಡ್ರಿ ಹೊಡೆದಿದ್ದು ಟ್ರಾವಿಸ್ ಹೆಡ್. ಇವರು ಕೂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದವರು. ಸೊ ಇವ್ರು ಬಂದ್ಬಿಟ್ಟು ಟೋಟಲ್ 64 ಬೌಂಡ್ರಿಗಳನ್ನು ಹೊಡಿತಾರೆ, ಅಂದರೆ 64 ಬೌಂಡ್ರಿಗಳನ್ನು ಟ್ರಾವಿಸ್ ಹೆಡ್ ಹೊಡಿತಾರೆ. ಇವರು ಆಸ್ಟ್ರೇಲಿಯಾದವರು. ಇನ್ನು ಕ್ಯಾಚ್ ಆಫ್ ದಿ ಸೀಸನ್ ಅಂತ ಬಂದುಬಿಟ್ರೆ, ಸೊ ಈ ಫೋಟೋ ಇದೆಯಲ್ಲ, ಇವ್ರು ಯಾರು ಅಂತ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಯಾರಿಗೆ ಕ್ಯಾಚ್ ಆಫ್ ದಿ ಸೀಸನ್ ಅಂದರೆ, ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಅದ್ಭುತವಾದಂತಹ ಕ್ಯಾಚ್ ಇರುತ್ತಲ್ಲ, ಆ ಕ್ಯಾಚಿಗೆ ಈ ಥರ ಅವಾರ್ಡ್ ಕೊಡ್ತಾರೆ. ಸೊ ಇದು ಈ ವರ್ಷ ಯಾರಿಗೆ ಬಂದಿದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇನ್ನು ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅಂತ ಹೇಳಿ, ಅಂದರೆ ತುಂಬ ಸ್ಟ್ರೈಕರ್, ಅಂದರೆ ತುಂಬ ಕಡಿಮೆ ಬಾಲಲ್ಲಿ ಅತಿ ಹೆಚ್ಚು ರನ್ ಹೊಡೆಯೋದು, ಅಂದರೆ ಸ್ಟ್ರೈಕ್ ರೇಟ್ ಇರುತ್ತಲ್ಲ ಬ್ಯಾಟಿಂಗಲ್ಲಿ ಮತ್ತು ಬಾಲ್ ಎರಡರದು. ಸೊ ಅದರಲ್ಲಿ ಯಾರಿಗೆ ಜಾಸ್ತಿ ಇದೆ ಅಂತ ಹೇಳಿ. ಸೊ ಇವ್ರ್ಯಾರು? ಸೊ ಎಲೆಕ್ಟ್ರಿಕ್ ಸ್ಟ್ರೈಕರ್ ಅವಾರ್ಡ್ ಬಂದುಬಿಟ್ಟು ಜೇಕ್ ಫೇಜರ್ ಮೆಕ್ಗುರ್ಕ್. ಸೊ ಇವ್ರು ಬಂದುಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಇವರಿಗೆ 10 ಲಕ್ಷದ ಬಹುಮಾನ ಜೊತೆಗೆ ಟ್ರೋಫಿ ಮತ್ತು ಕಾರ್ ಕೂಡ ಸಿಗುತ್ತೆ ಎಲೆಕ್ಟ್ರಿಕ್ ಸ್ಟ್ರೈಕರ್ ಅವರಿಗೆ. ಸೊ ಜೇಕ್ ಫ್ರೇಜರ್ ಮೆಕ್ಗುರ್ಕ್ ಅಂತ ಹೇಳಿ. ಸೊ ತುಂಬ ಯಂಗ್ ಪ್ಲೇಯರ್ ಇದ್ದರು, ಸರಿಯಾಗಿ ಹೊಡೆಯೋರು, ನೀವೆಲ್ಲ ನೋಡಿರ್ತೀರ, ಎಂಜಾಯ್ನೂ ಮಾಡಿರ್ತೀರ. ಇನ್ನು ಇನ್ನೊಂದು ಸಲ IPLನ ಪ್ರಮುಖ ಪ್ರಶಸ್ತಿಗಳನ್ನು ಮೆಲುಕು ಹಾಕೋದಾದರೆ, ಸೊ 2024 ಟಾಟಾ IPLನ ಪ್ರಮುಖ ಪ್ರಶಸ್ತಿಗಳಲ್ಲಿ ಉದಯೋನ್ಮುಖ ಆಟಗಾರ, ಅಂದರೆ ಈ ಋತುವಿನ ಉದಯೋನ್ಮುಖ ಆಟಗಾರ ಅಂತ ಬಂದರೆ ನಿತೀಶ್ ಕುಮಾರ್ ರೆಡ್ಡಿ SRH ಅವರು ಇವರು. ಸೊ ಇವರಿಗೆ 10 ಲಕ್ಷ ಬಹುಮಾನ ಕೊಡ್ತಾರೆ. ಅದೇ ರೀತಿ ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದಿ ಅವಾರ್ಡು ಜೇಕ್ ಫ್ರೇಜರ್ ಮೆಕ್ಗುರ್ಕು. ಸೊ ಇವ್ರ ಟೀಮ್ ಬಂದುಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್. ಸೊ ತುಂಬ ಇಂಪಾರ್ಟೆಂಟ್, ಯಾವ್ದು ಟೀಮು? ಡೆಲ್ಲಿ ಕ್ಯಾಪಿಟಲ್ಸು. ಸೊ ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದ ಅವಾರ್ಡು ಇವರಿಗೂ ಕೂಡ 10 ಲಕ್ಷ ಬಹುಮಾನ ಜೊತೆಗೆ ಟ್ರೋಫಿ ಮತ್ತು ಕಾರ್ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ಸುನಿಲ್ ನಾರಾಯಣ್ ಅವರಿಗೆ ಅಂದರೆ ಫ್ಯಾಂಟಸಿ ಪ್ಲೇಯರ್ ಅವಾರ್ಡ್ ಬರುತ್ತೆ. ಸುನಿಲ್ ನಾರಾಯಣ್ಗೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಹೇಳಿದೆ. ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್, ಅಂದರೆ ವಿನ್ನಿಂಗ್ ಈ ಸಲ IPL ಅನ್ನು ಗೆದ್ದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಸುನಿಲ್ ನಾರಾಯಣ್ ಇರ್ತಾರೆ. ಇವರಿಗೂ 10 ಲಕ್ಷ ಜೊತೆಗೆ ಟ್ರೋಫಿ ಕೂಡ ಸಿಗುತ್ತೆ. ಇನ್ನು ಅತಿ ಹೆಚ್ಚು ಸಿಕ್ಸು ನಾನು ಇವಾಗಲೇ ಹೇಳಿದೆ, ಅಭಿಷೇಕ್ ಶರ್ಮಾ SRH ಅವರು, ಇವರಿಗೆ 10 ಲಕ್ಷ ಜೊತೆಗೆ ಟ್ರೋಫಿ ಕೂಡ ಸಿಗುತ್ತೆ. ಇನ್ನು ಅತಿ ಮೋಸ್ಟ್ ಬೌಂಡ್ರಿ ಅಂದರೆ ಫೋರ್ಗಳು, ಜಾಸ್ತಿ ಫೋರ್ ಹೊಡೆದಿದ್ದಾರಪ್ಪ ಅಂದರೆ ಈ ವರ್ಷದಲ್ಲಿ ಟ್ರಾವಿಸ್ ಹೆಡ್. ಇವರು SRH ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ಅವರು. ಇವರಿಗೂ ಕೂಡ 10 ಲ್ಯಾಕ್ಸ್ ಇದೆ. ಎಲ್ಲ ಅವಾರ್ಡ್ಸು ಆಲ್ಮೋಸ್ಟ್ ಆಲ್ ನೀವು ನೆನ್ಪಿಡ್ಬೋದು, ಎಕ್ಸಾಮಲ್ಲಿ ಎಲ್ಲ ಅವಾರ್ಡ್ಸು ಕೂಡ 10 ಲ್ಯಾಕ್ಸ್ ಇದೆ. ಸೊ ಹಾಗಾಗಿ ತುಂಬ ಸಿಂಪಲಾಗಿ ನೆನ್ಪಿಡ್ಬೋದು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ ಕ್ಯಾಚ್ ಆಫ್ ದ ಸೀಸನ್ ಅಂತ ಬಂದುಬಿಟ್ರೆ ರಮಣ್ದೀಪ್ ಸಿಂಗ್ ಅಂತ ಹೇಳಿ. ಸೊ ಕ್ಯಾಚ್ ಆಫ್ ದ ಸೀಸನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ನ ರಮಣ್ದೀಪ್ ಸಿಂಗ್ ಅವರಿಗೆ ಸಿಕ್ಕಿದೆ. ಅದೇ ರೀತಿ ತಂಡದ ಫೇರ್ ಪ್ಲೇ ಅಂತ ಬಂದಾಗ ಸನ್ರೈಸರ್ಸ್ ಹೈದರಾಬಾದ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಆರೆಂಜ್ ಕ್ಯಾಪು, ಎಕ್ಸಾಮಲ್ಲಿ ತುಂಬ ಜಾಸ್ತಿ ಕ್ವಶನ್ಸ್ ಕೇಳೋದಾದರೆ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪ್ ಬಗ್ಗೆ ಕೇಳ್ಬೋದು. ಪರ್ಪಲ್ ಕ್ಯಾಪು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಪರ್ಪಲ್ ಕ್ಯಾಪು ಬ್ಯಾಟ್ ಅತಿ ಹೆಚ್ಚು ರನ್ ಹೊಡೆದವರು, ಬ್ಯಾಟಿಂಗಲ್ಲಿ ರನ್ ಹೊಡೆದವ್ರಿಗೆ ಸಿಗುತ್ತಾ, ವಿಕೆಟ್ಸ್ ತೊಗೊಂಡವ್ರಿಗೆ ಸಿಗುತ್ತಾ ಅಂತ ಈ ಥರನೂ ಪ್ರಶ್ನೆ ಬರ್ಬೋದು. ಪರ್ಪಲ್ ಕ್ಯಾಪ್ ಅಂದರೆ ಅದು ಬಂದುಬಿಟ್ಟು ವಿಕೆಟ್ಸಿಗೆ ಬರೋದು. ಅದು ಬಂದುಬಿಟ್ಟು ನಿಮಗೆ ಯಾರಿಗೆ ಸಿಗುತ್ತೆ ಅಂದರೆ ಅದು ಹರ್ಷಲ್ ಪಟೇಲ್ ಅವರಿಗೆ, ಪಂಜಾಬ್ ಕಿಂಗ್ಸಿನ ಹರ್ಷಲ್ ಪಟೇಲ್ ಅವರಿಗೆ ಪರ್ಪಲ್ ಕ್ಯಾಪ್ ಸಿಗುತ್ತೆ. ಇನ್ನು ಆರೆಂಜ್ ಕ್ಯಾಪು ನಿಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿ ಅವರಿಗೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಗುತ್ತೆ. ಅದೇ ರೀತಿ ಇಷ್ಟೊಂದು ಅವಾರ್ಡ್ಸ್ ಇದೆ. ಸೊ ಇವೆಲ್ಲ ನೋಡ್ತಾ ಇರಿ ಸ್ನೇಹಿತರೆ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ತುಂಬ ಇಂಪಾರ್ಟೆಂಟ್ ಅವಾರ್ಡ್ ಅಂದರೆ ಆರೆಂಜ್ ಕ್ಯಾಪು, ಪರ್ಪಲ್ ಕ್ಯಾಪು ಮತ್ತು ಉದಯೋನ್ಮುಖ ಆಟಗಾರ ಕೇಳ್ಬೋದು. ಸೊ ಈ ರೀತಿ ಇರುತ್ತೆ. ಇನ್ನು ನಾವು ಇಷ್ಟೆಲ್ಲ IPL ಬಗ್ಗೆ ಅವಾಲಿಂದ ಮಾತಾಡ್ತಾ ಇದ್ದೀವಿ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL. ಸೊ IPLನ ಇತಿಹಾಸವನ್ನು ನೋಡೋದಾದರೆ ಪ್ರಥಮ ಬಾರಿಗೆ IPL ನಡೆದಿದ್ದು 2008 ಸ್ನೇಹಿತರೆ. ಯಾವಾಗ 2008 IPL ಸ್ಟಾರ್ಟ್ ಆಗುತ್ತೆ. ಸೊ ಇದು 17ನೇ ಸೀರೀಸು. ಸೊ 2008 ಪ್ರತಿ ವರ್ಷ ಏನು ಮಾಡ್ತಾರೆ, IPLನ ನಡೆಸ್ಕೊಂಡ್ಬರ್ತಾರೆ. ಇದನ್ನು ನಿರ್ವಹಿಸೋರು ಅಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI. ಸೊ ಇವ್ರೇನು ಮಾಡ್ತಾರೆ, ಇದನ್ನು ನಡೆಸ್ತಾರೆ. ಇದರ ಪ್ರಧಾನ ಕಚೇರಿ ಬಂದುಬಿಟ್ಟು ಮುಂಬೈಯಲ್ಲಿದೆ. ಮಹಾರಾಷ್ಟ್ರದ ಮುಂಬೈಯಲ್ಲಿದೆ. ಇದು ಒಂದು T20 ಸೀರೀಸ್ ಥರ ಇದೆ. ಫಸ್ಟ್ IPL ಬಂದುಬಿಟ್ಟು 2008 ಮತ್ತು ಇತ್ತೀಚಿನ ಆವೃತ್ತಿ ಅಂದರೆ ಈ ವರ್ಷ 2024 ನಡೆಯುತ್ತೆ. ನೆಕ್ಸ್ಟ್ ಇಯರ್ ಕೂಡ 2025 ನಡೆಯುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಂದ್ಯಾವಳಿಯ ಸ್ವರೂಪ ಅಂತ ಇದೆ. ಅಂದರೆ ಯಾವ ರೀತಿ ನಡೆಯುತ್ತೆ ಅಂತ, ಅಂದರೆ ಇಲ್ಲಿ ಎಲಿಮಿನೇಟರ್ ಆಗ್ತಾರೆ ಏನು ಅಂತ. ಇದಕ್ಕೆ ಈ ರೌಂಡ್ ರಾಬಿನ್ ಸ್ವರೂಪ ಅಂತ ಕರೀತಾರೆ. ರೌಂಡ್ ರಾಬಿನ್ ಅಂದರೆ ಫಸ್ಟ್ ಎಲ್ಲ ಟೀಮ್ಗಳು ಇನ್ನೊಂದು ಟೀಮ್ ಜೊತೆ ಎಲ್ಲರೂ ಬ್ಯಾಟಿಂಗ್ ಒಂದೊಂದು ಮ್ಯಾಚ್ ಆಡ್ತಾರೆ. ಅದಾದಮೇಲೆ ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2, ಕ್ವಾಲಿಫೈಯರ್ 3, ಕ್ವಾಲಿಫೈಯರ್ 4 ಅಂತ. ಸೊ ಇದರಲ್ಲಿ ಬಂದುಬಿಟ್ಟು ಹೆಂಗಿರುತ್ತೆ ಅಂದರೆ, ಫಸ್ಟು ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2 ಇರ್ತಾರಲ್ಲ, ಇದರಲ್ಲಿ ಇವರಿಬ್ಬರಿಗೆ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜಸ್ ಇರುತ್ತೆ. ಅಂದರೆ ಫಸ್ಟ್ ಮ್ಯಾಚ್ ಕ್ವಾಲಿಫೈಯರ್ 1, ಕ್ವಾಲಿಫೈಯರ್ 2 ಇರ್ತಾರಲ್ಲ, ಅವರಲ್ಲಿ ಯಾರು ಫಸ್ಟ್ ಮ್ಯಾಚ್ ಗೆಲ್ತಾರಲ್ಲ ಅವ್ರು ಡೈರೆಕ್ಟ್ ಫೈನಲಿಗೆ ಹೋಗ್ತಾರೆ. ಇನ್ನು ಅಲ್ಲಿ ಸೋತವರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಅಂದರೆ 3rd, 4th ಪ್ಲೇಸ್ ಇರುತ್ತಲ್ಲ, ಅವ್ರ ಜೊತೆಲಿ ಯಾರು ಗೆದ್ದಿರ್ತಾರೆ ಅವ್ರ ಜೊತೆ ಇಲ್ಲಿ ಫಸ್ಟು ಕ್ವಾಲಿಫೈಯರ್ 1, 2 ಅಲ್ಲಿ
ಸೋತಿರೋರು ಆಡಿ ಅವರಿಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಫಸ್ಟು ಮತ್ತು ಸೆಕೆಂಡ್ ಪ್ಲೇಸ್ ಬಂದಿರ್ತಾರಲ್ಲ ಅವ್ರಿಗೆ ಒಂದು ಚಾನ್ಸ್ ಎಕ್ಸ್ಟ್ರಾ ಅಂತ ಅನ್ಬೋದು. ಸೊ ಅದಕ್ಕೆ ರೌಂಡ್ ರಾಬಿನ್ ವ್ಯವಸ್ಥೆ ಸ್ವರೂಪ ಅಂತ ಹೇಳಿ ಕರೀತಾರೆ. ಇನ್ನು ಈ IPL ಅಲ್ಲಿ ಈ ವರ್ಷ ಪ್ರಸ್ತುತ ತಂಡಗಳು ಎಷ್ಟಿದ್ದವು? ಸೊ ಈ ವರ್ಷ ತುಂಬ ಇಂಪಾರ್ಟೆಂಟ್, 10 ಟೀಮ್ ಇದ್ದು ಸ್ನೇಹಿತರೆ. ಹಾಲಿ ಚಾಂಪಿಯನ್ಸ್ ಯಾರಪ್ಪ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ವರ್ಷದ ಕಪ್ ಹೊಡೆದಿದ್ದು ಯಾರಪ್ಪ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಯಾಕೆಂದರೆ ನಾವು ಯಾವಾಗಲೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿರ್ತೀವಿ RCB ಅವರು. ಬಟ್ ಈ ಸಲ ಕಪ್ ಹೊಡೆದಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸು. ಸೊ ಇವ್ರದ್ದು ಇದು 3ನೇ ಕಪ್ಪು, ಓವರಾಲ್ ಆಗಿ 3ನೇ ಕಪ್ ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು. ಇನ್ನು ಅತ್ಯಂತ ಯಶಸ್ವಿ ಚಾಂಪಿಯನ್ ಅಂತ ಬಂದರೆ ಅತಿ ಹೆಚ್ಚು ಬಾರಿ ಕಪ್ ಗೆಲ್ತಿದ್ದರು ಯಾರು ಅಂದರೆ, ಅತಿ ಹೆಚ್ಚು ಬಾರಿ ಅಂತ ಬಂದರೆ CSK ಮತ್ತು ಮುಂಬೈ ಇಂಡಿಯನ್ಸು ಮತ್ತು CSK ಚೆನ್ನೈ ಸೂಪರ್ ಕಿಂಗ್ಸು ಇಬ್ಬರು ತಲಾ 5 ಬಾರಿ ಕಪ್ಪನ್ನ ಗೆದ್ದಿದ್ದಾರೆ ಸ್ನೇಹಿತರೆ. ಸೊ ಇವ್ರಿಗೆ ನೋಡಿ ಒಂಥರ IPL ಕಪ್ ಅಂದರೆ ಒಂಥರ ಟೀ ಕಪ್ ಥರನೇ ಅನಿಸ್ಬಿಟ್ಟಿದೆ ಅವರಿಗೆ. ಫುಲ್ ಹೊಡೆಯೋದು 5 ಸಲ ಹೊಡೆದ್ಬಿಟ್ಟಾರೆ. ನಾವಿನ್ನೂ ಒಂದು ಹೊಡೆದಿಲ್ಲ RCBದವರು. ಸೊ ನೋಡೋಣ, ಮುಂದಿನ ವರ್ಷ ನಮ್ಮದೇ ಅನಿಸುತ್ತೆ, ಮುಂದಿನ ಸಲ ಕಪ್ ನಮ್ಮದೇ. ಸೊ ಇನ್ನು ಅತಿ ಹೆಚ್ಚು ರನ್ನು ಎಂಟರಿ IPL ಹಿಸ್ಟ್ರಿಯಲ್ಲೇ ಅಂದರೆ IPL 2008ಇಂದ ಇಲ್ಲಿವರೆಗೂ ಅತಿ ಹೆಚ್ಚು ರನ್ ಹೊಡೆದಿದ್ದಾರಪ್ಪ ಅಂದರೆ ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿ RCB ಆಟಗಾರ. 8004 ರನ್ ಆಗಿದೆ ಅವ್ರದ್ದು ಟೋಟಲ್ 2008ಇಂದ 2024ವರೆಗೂ ಅವ್ರು ಆಡಿರೋಂಥ ಎಲ್ಲ ಮ್ಯಾಚಿಂದ 8004 ರನ್ಸ್ ಹೊಡೆದಿದ್ದಾರೆ. ಇನ್ನು ಅತಿ ಹೆಚ್ಚು ವಿಕೆಟ್ ಎಂಟರ್ IPL ಜರ್ನಿ ಇದರಲ್ಲೇ ಅತಿ ಹೆಚ್ಚು ವಿಕೆಟ್ ಅಂತ ಕೇಳೋದಾದರೆ ಇದು ಬಂದುಬಿಟ್ಟು ಯಜುವೇಂದ್ರ ಚಹಲ್. ಇವರು ಹೋದ ವರ್ಷ ನಮ್ಮ RCBಲಿದ್ದರು. ಸೊ ಇವಾಗಿಲ್ಲ RCBಲಿ. ಸೊ ಇವರು ಇವಾಗ ಪ್ರೆಸೆಂಟಲ್ಲಿ ಯಾವ ಟೀಮಲ್ಲಿದ್ದಾರೆ ಕಮೆಂಟ್ ಮಾಡಿ ನೋಡೋಣ. ಯಾಕೆಂದರೆ ಯಜುವೇಂದ್ರ ಚಹಲ್ ಅಂದರೆ RCB ಫ್ಯಾನ್ಸಿಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ಯಾವ ಟೀಮಲ್ಲಿದ್ದಾರೆ. ಸೊ ಇವರು 205 ವಿಕೆಟ್ಸ್ ತೊಗೊಂಡಿದ್ದಾರೆ. ಇನ್ನು ಈ ಪ್ರಸಾರಕರು ಅಂದರೆ ಈ ಮ್ಯಾಚನ್ನು ಏನು ನೋಡ್ತಾರಲ್ಲ, ಇದು ಸ್ಟಾರ್ ಸ್ಪೋರ್ಟ್ಸು ಮತ್ತು ಜಿಯೋ ಸಿನಿಮಾ ಇವ್ರು ತೊಗೊಂಡಿರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಜಿಯೋ ಸಿನಿಮಾದಲ್ಲೇ ಹುಡುಗರೆಲ್ಲ ವೀಡಿಯೋಸ್ ನೋಡಿರ್ತಾರೆ, ಅಂದರೆ ಮ್ಯಾಚ್ಗಳು ನೋಡಿರ್ತಾರೆ. ಇನ್ನು ಅತಿ ಹೆಚ್ಚಿನ ಪಂದ್ಯಗಳು ಎಂಟೈರ್ IPL ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚಿನ ಪಂದ್ಯ ಆಡಿದ್ದಾರಪ್ಪ ಅಂದರೆ MS ಧೋನಿ CSKದು. ಸೊ ಇವರು 264 ಮ್ಯಾಚ್ಗಳನ್ನು ಆಡಿದ್ದಾರೆ. ಇದರಲ್ಲಿ ನಾಯಕನಾಗಿ 226 ಮ್ಯಾಚ್ ಆಡಿದ್ದಾರೆ. ಅಂದರೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಧೋನಿ 226 ಮ್ಯಾಚ್ ಆಡಿದರು. ಸೊ ಇದರಲ್ಲಿ ಎಷ್ಟು ಅಂದರೆ 133 ಪಂದ್ಯಗಳನ್ನು ಗೆದ್ದಿದ್ದಾರೆ ಎಂಟೈರ್ IPL ಹಿಸ್ಟ್ರಿಯಲ್ಲಿ. ಇನ್ನು ತಂಡದ ದಾಖಲೆ ಅಂತ ಬರೋದಾದರೆ ಗರಿಷ್ಠ ಮೊತ್ತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. IPL ಎಂಟೈರ್ ಹಿಸ್ಟ್ರಿಯಲ್ಲಿ ನಮ್ಮ ಗರಿಷ್ಠ ಮೊತ್ತ ಗಳಿಸಿದ ತಂಡ ಅಂತ ಇದೆ. ಸೊ ಇದು ನಮ್ದು ಇದಕ್ಕಿಂತ ಮೊದಲು ನಮ್ದು RCBದೇ ಹೈಯೆಸ್ಟ್ ಇತ್ತು. ಸೊ ಈ ವರ್ಷ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಇದೆಯಲ್ಲ, ಅವರು ನಮ್ಮ RCB ಎದುರುಗಡೆನೆ 287 ರನ್ ಹೊಡೆದು ಹೈಯೆಸ್ಟ್ ಎಂಟೈರ್ IPLಲ್ಲೇ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ರನ್ ಹೊಡೆದಿದ್ದಾರೆ. ಅದು ಸನ್ರೈಸರ್ಸ್ ಹೈದರಾಬಾದು 287 ರನ್ ಹೊಡೆದಿದ್ದಾರೆ. ಸೊ ಅದು ನಮ್ಮ RCB ಎದುರುಗಡೆ. ಮತ್ತು ಇನ್ನೊಂದಪ್ಪ ಅಂದರೆ ಅತಿ ಕಡಿಮೆ ಮೊತ್ತ ಗಳಿಸಿದ ತಂಡ ಯಾವುದು ಅಂದರೆ ಎಂಟೈರ್ IPL ಹಿಸ್ಟ್ರಿಲಿ ಅದು ನಮ್ಮ RCB. ಕೇವಲ 49 ಹೊಡೆದಿದ್ರು 2017ರಲ್ಲಿ ಕೋಲ್ಕತ್ತಾ ವಿರುದ್ಧ. ಸೊ ಅತಿ ಲೋಯೆಸ್ಟು ನಮ್ಮದೇ ಇತ್ತು, ಲೋಯೆಸ್ಟ್ ಎರಡೂ ನಮ್ಮದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಸನ್ರೈಸರ್ಸ್ ಹೈದರಾಬಾದ್ ಅವರು ಹೊಡೆದ್ಬಿಟ್ಟು ನಮ್ಮನ್ನು ಏನು ಮಾಡಿದ್ದಾರೆ ಅಂದರೆ ಬೀಟ್ ಮಾಡಿದ್ದಾರೆ ಹೈಯೆಸ್ಟಲ್ಲಿ. ಲೋಯೆಸ್ಟಲ್ಲಿ ನೋಡೋಣ, ನಾವೇ ಮುಂದಿನ ಸಲ ಯಾರನ್ನ ಔಟ್ ಮಾಡಿಬಿಟ್ಟು ಲೋಯೆಸ್ಟ್ ನಮ್ಮ ರೆಕಾರ್ಡ್ ಇದೆಯಲ್ಲ ಅದು ನಾವೇ ಮುರಿಬೇಕು. ಸೊ ಇನ್ನು ಇದು ನೋಡಿ ಸ್ನೇಹಿತರೆ, ಟೇಬಲ್ ಅಂದರೆ ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವ ವರ್ಷದಲ್ಲಿ ಕಪ್ ಗೆದ್ದಿದ್ದಾರೆ ಅಂತ. ಸೊ ನಾನು ಇದರಲ್ಲಿ ತುಂಬ ಹೇಳಿದೆ. ಫಸ್ಟ್ ಸ್ಟಾರ್ಟಿಂಗ್ 2008 ಫಸ್ಟ್ ಸೀಸನ್ ಇದೆಯಲ್ಲ, ಅದು ರಾಜಸ್ಥಾನ್ ರಾಯಲ್ಸ್ ಹೇಳ್ತಾರೆ. ಫಸ್ಟ್ ಸೀಸನು ರಾಜಸ್ಥಾನ್ ರಾಯಲ್ಸು. ಅದಾದಮೇಲೆ ಈ ವರ್ಷ ಬಂದುಬಿಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್, ಇವ್ರದ್ದು 3ನೇ ಕಪ್ಪು. ಕೋಲ್ಕತ್ತಾದವ್ರದ್ದು ಎಷ್ಟನೇ ಕಪ್ಪು ಅಂದರೆ 3ನೇ ಕಪ್ಪು. ಇದಕ್ಕಿಂತ ಮೊದಲು ಕೋಲ್ಕತ್ತಾದವರು 2012 ಮತ್ತು 2014 ನೋಡಿ, 2012, 2014 ಆಮೇಲೆ ಡೈರೆಕ್ಟಾಗಿ 2024 ಕೋಲ್ಕತ್ತಾ ಗೆದ್ದಿರೋದು ಟೋಟಲ್ 3 ಕಪ್ಪು. ಇದರಲ್ಲಿ ಹೈಯೆಸ್ಟ್ ಗೆದ್ದಿರೋದು ಚೆನ್ನೈ 5 ಸಲ. ಇನ್ನು ಮತ್ತು ಚೆನ್ನೈ ಮತ್ತು ಮುಂಬೈ ಎರಡೂ ಟೀಮ್ಗಳು 5 ಸಲ ಗೆದ್ದಿದ್ದಾರೆ. ಇನ್ನು ಲಾಸ್ಟ್ ಇಯರ್ 2023 ಬಂದಾಗ ಚೆನ್ನೈ ಏನಾಗಿದೆ ಅಂದರೆ ಹೈಯೆಸ್ಟ್ ಕಪ್ಗಳನ್ನು ಗೆದ್ದಿದೆ. ಇದಾದಮೇಲೆ ಸ್ನೇಹಿತರೆ IPLನ ಆಡಳಿತ ಮಂಡಳಿ. ಸೊ ಇದರಲ್ಲಿ ಬಂದುಬಿಟ್ಟು ಅಧ್ಯಕ್ಷರು ಬಂದುಬಿಟ್ಟು ಅರುಣ್ ಸಿಂಗ್ ಧುಮಾಲ್. ಸೊ IPLನ ಅಧ್ಯಕ್ಷರು ಅಂತ ಬಂದರೆ ಅರುಣ್ ಸಿಂಗ್ ಧುಮಾಲ್ ಇದ್ದಾರೆ. ಸೊ ಇನ್ನು BCCIನ ಕಾರ್ಯದರ್ಶಿ ಬಂದುಬಿಟ್ಟು ನಮ್ಮ ಜೈ ಶಾ ಅವರಿದ್ದಾರೆ. ಸೊ ಇಲ್ಲಿದೆ ನೋಡಿ ಜೈ ಶಾ ಅವ್ರದ್ದು ಇನ್ನು ಫೋಟೋ ಇದೆ. ಮತ್ತು ಭಾರತೀಯ ಕ್ರಿಕೆಟಿಗರ ಸಂಘದ ಪ್ರತಿನಿಧಿಯಾಗಿ ಪ್ರಗ್ವ್ಯಾನ್ ಓಜಾ ಅವರಿದ್ದರು. ಸೊ ಇದು IPLನ ಆಡಳಿತ ಮಂಡಳಿ ಬಗ್ಗೆ. ಯಾಕೆಂದರೆ ನಾವು 360 ಡಿಗ್ರಿ ಅಂತ ಅಂದ ತಕ್ಷಣ ಫುಲ್ 360 ಡಿಗ್ರಿ ಕೊಡಬೇಕು ಅನ್ನೋದೇ ನಮ್ಮದಿದು ಗೋಲು. ಸೊ ಹಾಗಾಗಿ ಇನ್ನು ನೆಕ್ಸ್ಟು IPL 2024 ಹರಾಜಿನಲ್ಲಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರರು ಅಂತ ನಾನು ಆಲ್ರೆಡಿ ಹೇಳಿದೆ. ಮಿಚೆಲ್ ಸ್ಟಾರ್ಕ್, ಆಸ್ಟ್ರೇಲಿಯಾ ಆಟಗಾರ, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಇವ್ರನ್ನ 24.75 ಕೋಟಿಗೆ
ಏನಂದರೆ ಇವ್ರನ್ನ ಖರೀದಿ ಮಾಡಿದೆ ಸ್ನೇಹಿತರೆ 24.75 ಕೋಟಿಗೆ. ಹೈಯೆಸ್ಟು ಇನ್ನು IPL ಹಿಸ್ಟ್ರಿಯಲ್ಲೇ ಹೈಯೆಸ್ಟು ಬಿಡ್ ಮಾಡಿದ್ದು ಅಂದರೆ ಇವರಿಗೆ ಹೈಯೆಸ್ಟು ಜಾಸ್ತಿ ಸಂಭಾವನೆ ಪಡೆದಿದ್ದಂಥ ಆಟಗಾರ ಯಾರಪ್ಪ ಅಂದರೆ ಮಿಚೆಲ್ ಸ್ಟಾರ್ಕ್. ಅವರು ಈ ವರ್ಷ 2024 ಇದರಲ್ಲಿ ಕೋಲ್ಕತ್ತಾದಲ್ಲಿ ಅವ್ರು ತೊಗೊಂಡಿದ್ದು. ಇನ್ನು ಇದಾದಮೇಲೆ ಅಂಕಪಟ್ಟಿಗಳಲ್ಲಿತ್ತು ಹೈಯೆಸ್ಟು ಅಂದರೆ ನಾರ್ಮಲ್ ಇದರಲ್ಲಿ ಪ್ಲೇ ಆಫ್ಸಿಗೆ ಹೋಗೋಕ್ಕಿಂತ ಮೊದಲು KKR ಹೈಯೆಸ್ಟ್ ಪಾಯಿಂಟ್ಸ್ ತೊಗೊಂಡು ಟಾಪಲ್ಲಿದ್ದರು. ನಮ್ಮ RCB 4th ಪ್ಲೇಸಲ್ಲಿತ್ತು. ಏನಕ್ಕೆ ಅಂದರೆ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ, ಬಟ್ ಆದರೂ ಒಂದು ಸಲ ನೋಡ್ಕೊಳ್ಳಿ. ಸೊ ಇನ್ನು ಆಲ್ರೆಡಿ ನಿಮಗೆ ಗೊತ್ತಿದೆ ಫಸ್ಟು 4th ಪ್ಲೇಸ್ ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫ್ಸಿಗೆ ಹೋಗಿದ್ದು. ಇನ್ನು ಲಾಸ್ಟಲ್ಲಿರೋದು ಮುಂಬೈ, ಇದು ಇಂಪಾರ್ಟೆಂಟ್. ಲಾಸ್ಟಲ್ಲಿ ಯಾವ ರ್ಯಾಂಕಲ್ಲಿ ಇದ್ದಾರೆ ಅಂದರೆ ಮುಂಬೈ ಇಂಡಿಯನ್ಸ್ ಇದ್ದಾರೆ ಲಾಸ್ಟ್ ಟೀಮ್ ಇದರಲ್ಲಿ. ಇದಾದಮೇಲೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಯಾರೆಲ್ಲ RCB ಅಭಿಮಾನಿಗಳಿದ್ದೀರಾ ಅವರೆಲ್ಲ RCB ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಸೊ ನೋಡಿ, ನಮ್ಮ RCB ಬಗ್ಗೆ ತಿಳ್ಕೊಳೋದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕೃತವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಇವ್ರದ್ದು ನಮ್ಮದು IPLಲ್ಲಿ ನಾವು ಏನಂದರೆ 2008ರಿಂದನೂ ಕೂಡ ಯುನೈಟೆಡ್ ಸ್ಪಿರಿಟ್ಸ್ ಅಂತ ಒಂದು ಸಂಸ್ಥೆ ಇದೆ. ಸೊ ಅವರು ಫ್ರಾಂಚೈಸಿನ ತೊಗೊಂಡು ಅವಾಗಿಂದನೂ ಆಡ್ತಾನೆ ಇದ್ದಾರೆ. ನಮ್ಮ ತವರು ಮೈದಾನ ಅಂತ ಬಂದರೆ M ಚಿನ್ನಸ್ವಾಮಿ ಕ್ರೀಡಾಂಗಣ. ಸೊ ನಮ್ಮದು ಇಲ್ಲ ಬೆಂಗಳೂರಲ್ಲಿ ಇದೆಯಲ್ಲ. ಯಾರ್ಯಾರು ಹೋಗಿದ್ರಿ ಮ್ಯಾಚಿಗೆ? ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಹೋಗಿದ್ರಿ. ಸೊ ಇನ್ನು 2024 ಇಂಡಿಯನ್ ಪ್ರೀಮಿಯರ್ ಲೀಗ್ ಮೊದಲು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅಂತ ಇತ್ತು, ಅದನ್ನು ಬೆಂಗಳೂರು ಅಂತೇಳಿ ನಾಮಕರಣ ಮಾಡ್ತಾರೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅಂತ ಇದ್ದನ್ನು ಬೆಂಗಳೂರು ಮಾಡಿರ್ತಾರೆ. ಇನ್ನು ನಮ್ಮ RCB ಇಲ್ಲಿವರೆಗೂ 3 ಸಲ ರನ್ನರ್ ಅಪ್ ಆಗಿದೆ. ಅದು 2009, 2011, 2016 3 ಸಲ ರನ್ನರ್ ಅಪ್ ಆಗಿದೆ. ಸೊ ಈ ವರ್ಷ 2024 RCB ಕ್ಯಾಪ್ಟನ್ ಆಗಿದ್ದು ಯಾರಪ್ಪ ಅಂದರೆ ಸೌತ್ ಆಫ್ರಿಕಾದ ಫ್ಲಾಪ್ ಡು ಪ್ಲೆಸಿಸ್. ಸೊ ಡು ಪ್ಲೆಸಿಸ್ ಅವರು ಏನಿದ್ರು ನಮ್ಮ ಕ್ಯಾಪ್ಟನ್ ಆಗಿದ್ದರು 2024. ಇನ್ನು ಈ ಸ್ಲೈಡು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಏನಕ್ಕಪ್ಪ ಅಂದರೆ ನಮ್ಮ RCB ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದರು. ಸೊ ಈ IPL ಇದೆಯಲ್ಲ, ಇದು ಒಂಥರ RCBಯ ಹೊಸ ಅಧ್ಯಾಯ ಅಂತ. ಯಾಕೆ ಹೊಸ ಅಧ್ಯಾಯ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟು 8 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದು. ಅದಾದಮೇಲೆ ನಮಗೇನಿತ್ತು ಅಂದರೆ ನಾವು ಪ್ಲೇ ಆಫ್ಸಿಗೆ ಹೋಗಬೇಕು ಅಂದರೆ ಅಂತಿಮ 4ರ ಘಟ್ಟಕ್ಕೆ ತಲುಪಬೇಕು ಅಂದರೆ ಪ್ರತಿ ಮ್ಯಾಚನ್ನು ಕೂಡ ಗೆಲ್ಬೋದಾಗಿತ್ತು. ಬಟ್ ಅದು ಅಂದರೆ ಅಷ್ಟೊಂದು ಯೋಚನೆ ಮಾಡಿದ್ರೆ ಸಾಧ್ಯ ಇಲ್ಲ ಅಂತಲೇ ಪ್ರತಿಯೊಬ್ಬರು ಹೇಳ್ತಿದ್ರು. ಎಲ್ಲ ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವ್ರದ್ದು ದೇರ್ ಈಸ್ ಎ 1% ಚಾನ್ಸ್ ಆ್ಯಂಡ್ ಸಮ್ಟೈಮ್ಸ್ ದಟ್ 1 ಚಾನ್ಸ್ ಈಸ್ ಗುಡ್ ಎನಫ್ ಅಂತ ಒಂದು ಸ್ಟೇಟ್ಮೆಂಟ್ ತುಂಬ ಓಡಾಡ್ತಾ ಇತ್ತು. ಅಂದರೆ ಕೇವಲ 1% ಅಷ್ಟೇ ಚಾನ್ಸ್ ಇತ್ತಿತ್ತು RCB ಪ್ಲೇ ಆಫ್ಸಿಗೆ ಹೋಗೋಕ್ಕೆ. ಸೊ ಅದು ಕೆಲವೊಂದ್ಸಲ ಏನಂತಂದರೆ ಅದು ಕೂಡ ಸಾಕು ಅಂತ. ಸೊ ಇದರಲ್ಲಿ ನೋಡಿ, ಈ ಪಾಸಿಟಿವ್ ಮೈಂಡ್ಸೆಟ್ನ ನಾವು ಆ್ಯಸ್ ಎ ಆಸ್ಪಿರೆಂಟ್ಸು ಸೊ ನಾವು ಇದನ್ನು ಬೆಳೆಸ್ಕೊಬೇಕು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೆ 1,000 ಪೋಸ್ಟಿಗೆ 10 ಲಕ್ಷ ಅಪ್ಲಿಕೇಶನ್ ಬಿದ್ದಿದೆ. 10 ಲಕ್ಷ ಅಂದರೆ ಒಬ್ಬರಿಗೆ ಎಷ್ಟಂದರೆ ಒಂದಕ್ಕೆ ಆಲ್ಮೋಸ್ಟ್ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಡಿಫಿಕಲ್ಟಿ ಇದೆ. ಅಂದರೆ ಕಾಂಪಿಟೇಷನ್ ಯಾವ ರೀತಿ ಇದೆ. ಮತ್ತು ಪ್ರತಿಯೊಂದು ಎಕ್ಸಾಮು ಕೂಡ ಕ್ಲಿಯರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಎಲ್ರಿಗೂ ಅನ್ಕೊತಾರೆ ಅಂದರೆ ಇದೇನು ಅಷ್ಟೊಂದು ಈಸಿ ಅಲ್ಲ. ನಿಮಗೆ ಗೊತ್ತಿದೆ 1% ಚಾನ್ಸ್ ಅಂತ ಇದೆ. ಎಷ್ಟೋ ಜನ ಬರೀ 0.25 ಮಾರ್ಕ್ಸಲ್ಲಿ ಕೂಡ ಎಕ್ಸಾಮಿಂದ ಹೊರಗೆ ಹೋಗಿರ್ತಾರೆ. ಸೊ ಅಂಥವ್ರಿಗೆ ಏನಂದರೆ 1% ಚಾನ್ಸ್ ಅಂದರೆ ನಿಮ್ಗೆ ಏನಂದರೆ ನೆಗ್ಲಿಜೆನ್ಸಿ ಮಾಡಬೇಡಿ. ಸಮ್ಟೈಮ್ಸ್ ಆ ಒಂದೊಂದು ನಿಮಿಷ ಕೂಡ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾವು ಅಷ್ಟೇ ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು ಮತ್ತು ಡೆಡಿಕೇಶನ್ನು ಮತ್ತು ಕನ್ಸಿಸ್ಟೆನ್ಸಿ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂಥೇಳಿ ಈ ಸಲ RCBದವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಏನಕ್ಕೆ ಅಂದರೆ ಅವ್ರು ಹೋಗ್ತಾರೆ ಅಂತ ಯಾರೂ ನಂಬಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ RCBದವ್ರು ಹೋಗಿದ್ದಾರೆ ಅಂದರೆ ಅದು ಒಂಥರ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಸೊ ನಾವು ಕಪ್ ಗೆದ್ದಿಲ್ಲ, ಬಟ್ ಏನು ಮಾಡಿದ್ದಾರೆ ಅಂದರೆ ಜನರ ಹೃದಯನ ಗೆದ್ದಿದ್ದಾರೆ. ಸೊ ಇದೇ ರೀತಿ ನಾವು ಅಷ್ಟೇ ಯಾವ್ದಾದ್ರು ಒಂದು ಎಕ್ಸಾಮು KS ಆಗಿರ್ಬೋದು, ಯಾವುದೋ ಒಂದು ಎಕ್ಸಾಮ್ ಮಾಡಬೇಕು ಅಂದರೆ ನಮಗೆ ಯಾವಾಗಲೂ ನಮ್ಮ ಫೇವರಲ್ಲಿ 100% ಚಾನ್ಸಸ್ ಇರಲ್ಲ. ನಮಗೆ ಕೆಲವೊಂದು ಸಲ 1% ಚಾನ್ಸ್ ಇದ್ದರೂ ಕೂಡ ನಾವು ಯಾವುದಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಡೆಡಿಕೇಶನ್ ಇರಬೇಕು ಮತ್ತು ಹಾರ್ಡ್ ವರ್ಕ್ ಇರಬೇಕು. ಬರೀ ಹಾರ್ಡ್ ವರ್ಕ್ ಇದ್ದರೆ ಸಾಲದು, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು, ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಸತತ ಪ್ರಯತ್ನ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಗೆಲ್ಲಿಸುತ್ತೆ. ಸೊ ಇದು ಬರೀ ಕ್ರೀಡೆ ಅಷ್ಟೇ ಅಲ್ಲ, ಇದನ್ನು ನಾವು ಈ IPLಯಿಂದ ನಾವೇನು ತೊಗೋಬೇಕು ಅಂದರೆ ನಾವು ಅಂದರೆ ಯಾರು ಏನು ನಮ್ಮನ್ನು ಇವ್ನು ಪಾಸ್ ಆಗ್ತಾನೆ ಇವ್ನು ಫೇಲ್ ಆಗ್ತಾನೆ ಅಂತಾರಲ್ಲ, ಅಂಥವ್ರಿಗೆಲ್ಲ ನೀವೇನು ಮಾಡಿ ಅಂದರೆ ನೀವು ಪಾಸ್ ಮಾಡಿ ತೋರಿಸ್ಬೇಕು. ಲೈಕ್ RCBದವ್ರು ಹೆಂಗೆ ಪ್ಲೇ ಆಫ್ಸಿಗೆ ಹೋಗಲ್ಲ ಅಂತ ಯಾರ್ಯಾರು ಹೇಳ್ತಿದ್ರಲ್ಲ ಅಂಥವ್ರು ಇವರು ಹೋಗಿ ತೋರಿಸಿದ್ರು. ಹಾಗೆ ನೀವು ಅಷ್ಟೇ ಸ್ನೇಹಿತರೆ, ನಾವು ಯಾರು ನಿಮಗೆ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಬ್ಬರೆಲ್ಲ ಒಬ್ರು ಏನಾದ್ರು ಒಂದು ಪಾಯಿಂಟ್ ಹೊಡೆದಿರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ನಾವು ಅವರಿಗೆ ಮಾತಿನ ಮೂಲಕ ಕೊಡಬಾರ್ದು ಉತ್ತರನ, ಸೊ ನಮ್ಮ ರಿಸಲ್ಟ್ ಮೂಲಕ ಉತ್ತರ ಕೊಡಬೇಕು. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು. ಇನ್ನು ಸೊ ಇದೇ ರೀತಿ ನಮ್ಮ
ಮೆನ್ಸ್ IPL ಏನಿದೆಯಲ್ಲ, ಸೊ IPL ಥರನೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ನಡೆಯುತ್ತೆ, WPL. ಇದು ತುಂಬ ಇಂಪಾರ್ಟೆಂಟು. 360 ಡಿಗ್ರಿ ಅಂತ ಹೇಳಿದ್ದೆ. ಸೊ 360 ಡಿಗ್ರಿ ಅಂದರೆ ಬರೀ IPL ಅಷ್ಟೇ ನೋಡ್ಕೊಳೋದಿಲ್ಲ, WPL ಕೂಡ ನೋಡ್ಕೋಬೋದು. ಸೊ ಈಗ ನಾನು WPLಗೆ ಹೋಗೋಕ್ಕಿಂತ ಮೊದಲು ಇನ್ನೊಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂದರೆ ಈ ವರ್ಷದ IPL ಫೈನಲ್ ಪಂದ್ಯನ ಯಾವ ಕ್ರೀಡಾಂಗಣದಲ್ಲಿ ಆಡ್ತಾರೆ? ಇದನ್ನು ನಾನು ಈ ಸ್ಲೈಡಲ್ಲಿ ಎಲ್ಲೂ ಹಾಕಿಲ್ಲ. ಸೊ ಇದನ್ನು ನೀವೇನು ಮಾಡಬೇಕು, ಸೊ ಯಾಕೆಂದರೆ ನಂದು ಒಬ್ಬನ ಕಡೆಯಿಂದ ಅಷ್ಟೇ ಅಲ್ಲ ಎಫರ್ಟು, ನಿಮ್ಮ ಕಡೆಯಿಂದನೂ ಎಫರ್ಟ್ ಬರಬೇಕು. ನೀವು ಕೂಡ ಸ್ವಲ್ಪ ಅಂದರೆ ಎರಡು ಕೈ ಸೇರಿದರೆ ಚಪ್ಪಾಳೆ ಅನ್ನೋ ರೀತಿ ನೀವು ಕೂಡ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಸೊ ಈ ಫೈನಲ್ ಮ್ಯಾಚ್ನ ಎಲ್ಲಿ ಆಡ್ತಾರೆ, ಯಾವ ಗ್ರೌಂಡಲ್ಲಿ ಆಡ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಬಂದರೆ, ಅಂದರೆ ಮಹಿಳೆಗೋಸ್ಕರನೇ, ಸೊ ವುಮೆನ್ಸ್ ಪ್ರೀಮಿಯರ್ ಲೀಗು ಸೊ ಇದು ಫೆಬ್ರವರಿ 2022 ಸ್ಟಾರ್ಟ್ ಆಗುತ್ತೆ. ಆಗಿನ BCCI ಅಧ್ಯಕ್ಷ ಸೌರವ್ ಗಂಗೂಲಿ ಇರ್ತಾರೆ. BCCI ಅಧ್ಯಕ್ಷ ಯಾರಿರ್ತಾರೆ? ಸೌರವ್ ಗಂಗೂಲಿ. ಅವರು ಮಹಿಳಾ ಪ್ರೀಮಿಯರ್ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಲೀಗನ್ನು ಮಹಿಳಾ ಪ್ರೀಮಿಯರ್ ಲೀಗ್ ಅಂತ, ಮಹಿಳಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕರೆಯಲಾಗ್ತಿತ್ತು. ಇದು ಕೂಡ BCCI ಅಂಡರಲ್ಲೇ ಬರುತ್ತೆ, ಅವರೇ ಇದು ಮಾಡ್ತಾರೆ. ಲೀಗ್ನ ಮಾಸ್ಕಾಟ್, ಸೊ ಮಾಸ್ಕಾಟ್ ಕೆಲವೊಂದ್ಸಲ ಕೇಳ್ತಾರೆ, ಇದು ಶಕ್ತಿ ಅಂತ ಹೇಳಿ ಇತ್ತು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಇನ್ನು ಯಾವುದು ಮಹಿಳಾ ಪ್ರೀಮಿಯರ್ ಲೀಗ್ನ ಮಾಸ್ಕಾಟ್ ಯಾವುದು ಅಂತಪ್ಪ ಅಂದರೆ ಶಕ್ತಿ. ಆಕಾಶ ನೀಲಿ ಕ್ರಿಕೆಟ್ ಸಮವಸ್ತ್ರವನ್ನು ಧರಿಸಿರುವ ಹುಲಿ ಅಂತ, ಅಂದರೆ ಸ್ಕೈ ಬ್ಲೂ ಕಲರನ್ನು ವೇರ್ ಮಾಡ್ಕೊಂಡಿರೋಂಥ ಹುಲಿ ಚಿತ್ರ ಏನಿತ್ತು ಅಂದರೆ ಮಾಸ್ಕಾಟ್ ಆಗಿತ್ತು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಇದು ಇನ್ನು ಮಹಿಳಾ IPL ಟೀಮ್ಗಳಲ್ಲಿ ಪ್ರೀಮಿಯರ್ ಲೀಗ್ ತಂಡಗಳು ಅಂತ ಬಂದಾಗ, ಸೊ ಇಲ್ಲಿ 5 ತಂಡಗಳಿದ್ದಾವೆ ಸ್ನೇಹಿತರೆ. ಒಂದು ಗುಜರಾತ್ ಜೈಂಟ್ಸ್ ಇದೆ, ಇನ್ನೊಂದು ಮುಂಬೈ ಇಂಡಿಯನ್ಸು, ಡೆಲ್ಲಿ ಕ್ಯಾಪಿಟಲ್ಸು, ನಮ್ಮ RCB ಮತ್ತು UP ವಾರಿಯರ್ಸು. ಇವು 5 ತಂಡಗಳಿದ್ದಾವೆ. ಸೊ 5 ಇದೆ. ಮೆನ್ಸ್ ಎಷ್ಟು ಜನ ಇದ್ದಾರೆ? ಮೆನ್ಸ್ ಟೀಮಲ್ಲಿ 10 ಟೀಮ್ಸ್ ಇದೆ. ಹಾಗಾದರೆ ಸೊ ಇನ್ನು ಮಹಿಳಾ IPL 2024 ಮಹಿಳಾ ಪ್ರೀಮಿಯರ್ ಲೀಗ್ ಸ್ನೇಹಿತರೆ, ಇದು ಅಂದರೆ RCBಯ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂದರೆ ಇಲ್ಲೇ. ಏನಕ್ಕೆ ಅಂದರೆ ನಾವು RCB ಮೆನ್ಸ್ ಟೀಮ್ 17 ವರ್ಷ ಆದರೂ ಕೂಡ, 16 ವರ್ಷ ಆದರೂ ಕೂಡ ಒಂದು ಕಪ್ ಗೆದ್ದಿರಲಿಲ್ಲ. ಸೊ ಅಂದರೆ ಈ ಮೆನ್ಸ್ IPLಗಿಂತ ಮೊದಲೇ ನಡೆದಿದ್ದಂಥ IPLಲ್ಲಿ RCB ಏನು ಮಾಡ್ತಾರೆ, 8 ವಿಕೆಟ್ಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ನ ಸೋಲಿಸ್ತಾರೆ ಸ್ನೇಹಿತರು. 8 ವಿಕೆಟ್ಸ್ಗಳಿಂದ RCB ಮಹಿಳೆಯರು ಈ ವರ್ಷದ ವಿನ್ನರ್ಸು. ಸೊ ಮಹಿಳಾ ಪ್ರೀಮಿಯರ್ ಲೀಗಲ್ಲಿ RCB ಅವರು ಮಹಿಳೆಯರ ತಂಡದಲ್ಲಿ ಈ ವರ್ಷದ ವಿನ್ನರ್ಸ್ ಆಗಿರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಸೋಲಿಸಿರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಹೋದ ವರ್ಷದ ವಿನ್ನರ್ಸ್ ಯಾರಾಗಿದ್ದರು? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಹೋದ ವರ್ಷದ ಈ ವರ್ಷ ಅಂದರೆ ಮಹಿಳಾ ಪ್ರೀಮಿಯರ್ ಲೀಗ್ ನಡೀತಿರೋದು ಇದು ಸೆಕೆಂಡ್ ಟೈಮು. ಸೊ ಲಾಸ್ಟ್ ಇಯರು ಯಾರು ಗೆದ್ದಿದ್ರು ಅಂತ ನೀವು ಹೇಳಬೇಕು. ಇನ್ನು 2024 ಮಹಿಳಾ ಪ್ರೀಮಿಯರ್ ಲೀಗಲ್ಲಿ ಇದು ಕೂಡ ಟಾಟಾ ಅವರ ಪ್ರಾಯೋಜಕತ್ವದಲ್ಲಿ, ಅಂದರೆ ಅವರ ಬ್ರ್ಯಾಂಡಿಂಗ್ ಇದರಲ್ಲೇ ನಡೆಯುತ್ತೆ. ಇದು ಮಹಿಳಾ ಪ್ರೀಮಿಯರ್ ಲೀಗು ಎರಡನೇ ಸೀಸನ್ ಆಗಿತ್ತು. ಇದನ್ನು ಕೂಡ BCCI ಅವರು, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅವರೇ ಆಯೋಜಿಸಿದ್ದು. ಸೊ ಇಲ್ಲಿ ಉದ್ಘಾಟನಾ ಸಮಾರಂಭ ಬಂದ್ಬಿಟ್ಟು ಫೆಬ್ರವರಿ 23 ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುತ್ತೆ ಸ್ನೇಹಿತರೆ. ಇನ್ನು ವುಮೆನ್ಸ್ IPL ಅಲ್ಲಿ ಆರೆಂಜ್ ಕ್ಯಾಪ್ ಗೆದ್ದಿದ್ದು ಯಾರಪ್ಪ ಅಂದರೆ ಪೆರ್ರಿ, ನಮ್ಮ RCB ಆಟಗಾರ್ತಿ ಪೆರ್ರಿ ಅವರು 312 ರನ್ ಗೆಲ್ಲೋ ಮೂಲಕ ಆರೆಂಜ್ ಕ್ಯಾಪ್ನ ಗೆಲ್ತಾರೆ. ಇನ್ನು ಪರ್ಪಲ್ ಕ್ಯಾಪ್ ಬಂದ್ಬಿಟ್ಟು ಇದು ಕೂಡ ಶ್ರೇಯಾಂಕಾ ಪಾಟೀಲ್, ನಮ್ಮ ಕನ್ನಡತಿ ಅಂತಲೇ ಹೇಳ್ಬೋದು. ಇವರು 13 ವಿಕೆಟ್ ಪಡೆಯೋದ್ರ ಮೂಲಕ ಶ್ರೇಯಾಂಕಾ ಪಾಟೀಲ್ ಅವರು ಪರ್ಪಲ್ ಕ್ಯಾಪ್ನ ಗೆದ್ದಿದ್ರು. ಹಾಗಾದರೆ ಶ್ರೇಯಾಂಕಾ ಪಾಟೀಲ್ ಅವರು ಎಲ್ಲರೂ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲರೂ ಅಟ್ಲೀಸ್ಟು ಮ್ಯಾಚಲ್ಲಿ ಮತ್ತು ಪ್ರತಿಯೊಂದು ಕಡೆನೂ ರೀಲ್ಸ್ ಎಲ್ಲ ನೋಡ್ಬೋದು, ಅದರಲ್ಲೆಲ್ಲ ನೋಡಿರ್ತೀರ. ಹಾಗಾದರೆ ಈ ಶ್ರೇಯಾಂಕಾ ಪಾಟೀಲ್ ಅವ್ರದ್ದು ಯಾವ ಊರು ಕರ್ನಾಟಕದಲ್ಲಿ? ಕಮೆಂಟ್ ಮಾಡಿ. ಇದ್ರ ಜೊತೆಗೆ ಇದು ನಮ್ಮ RCB ಚಾಂಪಿಯನ್ಸ್ ಆಗಿದ್ದಂಥದ್ದು ವುಮೆನ್ಸಿಂದ 2024 ಸೊ ನೋಡೋಣ ಮುಂದಿನ ಸಲ ಬಾಯ್ಸ್ ಗೆಲ್ತಾರ ಹೆಂಗೆ ಅಂತ. ಆಯಿತು. ಸೊ ನಾನು ಇದರಲ್ಲಿ ಒಂದು ಪಾಯಿಂಟು ನಿಮಗೆಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀನಿ. ಏನಪ್ಪ ಅಂದರೆ BCCI ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಅವ್ರದ್ದು ಮತ್ತು BCCI ಎರಡರದ್ದು ಹೆಡ್ ಕ್ವಾರ್ಟರ್ಸು ಮತ್ತು ಸ್ಥಾಪನೆ ಆಗಿದ್ದ ವರ್ಷ ಯಾವುದು ಅಂತ ಹೇಳಿ ನೀವು ಹೋಮ್ವರ್ಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾನು ಪ್ರತಿ ಸಲ ಹೋಮ್ವರ್ಕ್ ಹೇಳ್ತೀನಿ. ಸೊ ಆ ಹೋಮ್ವರ್ಕ್ನ ಮಾಡಬೇಕು. ಮತ್ತು ನಾವು ಪ್ರತಿದಿನ ಏನು ಈ ವಿಡಿಯೋಗಳನ್ನ ಮಾಡ್ತೀವಲ್ಲ, ಈ ವಿಡಿಯೋಗಳು ನಿಮಗೇನಾದ್ರು ಇಷ್ಟ ಆಗಿದ್ದರೆ ಸೊ ನಮಗೆ ಒಂದು ಲೈಕ್ ಒತ್ತೋದ್ರ ಮೂಲಕ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ನಾವು ಅದೇ ರೀತಿ ಸ್ನೇಹಿತರೆ,
ಸೊ ಇನ್ನು ಇಷ್ಟು ಐ ಎಸ್ ಅಕಾಡೆಮಿಯಿಂದ ಇಲ್ಲಿ ನೋಡಿ ಸ್ನೇಹಿತರೆ, ಇಷ್ಟೊಂದು ನಮ್ಮ ಪಬ್ಲಿಕೇಶನಿಂದ ಇಷ್ಟೆಲ್ಲ ಬುಕ್ಸ್ ಇದೆ. ಸೊ ಇವೆಲ್ಲ ಏನಂದರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಿದೆ. ಇನ್ನು PSIಗೆ ಅಂತ ಬಂದ ತಕ್ಷಣ ಅಥವಾ KSಗೆ ಅಂತ ಬಂದ ತಕ್ಷಣ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಪ್ರಬಂಧ ಪುಸ್ತಕಗಳನ್ನ ಮಾಡಿದ್ದೇವೆ. ಸೊ ಇದು ಸೂಪರ್ 50 ಪ್ರಬಂಧಗಳು ಅಂತ ಹೇಳಿ ಲೇಟೆಸ್ಟ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡಿದ್ದೀವಿ. 50 ಮೇನ್ ಟಾಪಿಕ್ಗಳು, ಇದ್ರ ಜೊತೆಗೆ ಕೋರ್ ಕಂಟೆಂಟ್ ಅಂತೇಳಿ 10 ಪ್ರಮುಖ ವಿಷಯಗಳ ಬಗ್ಗೆ ಡಿಸ್ಕಸ್ ಇದೆ. ಇದ್ರ ಜೊತೆಗೆ ಕನ್ನಡ ಗ್ರಾಮರು, ಕ್ರಿಯೇಟಿವ್ ಕನ್ನಡ ಕೈಪಿಡಿ ಅಂತೇಳಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ, ಅಂದರೆ ತುಂಬ ಕಡಿಮೆ ಪೇಜಲ್ಲಿ ತುಂಬ ಇದರಲ್ಲಿ ಪ್ರತಿಯೊಂದು ಕೂಡ, ಅಂದರೆ ಇದರೊಳಗೆ ಸಾಹಿತ್ಯ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ, ಅಂದರೆ ರಿವಿಷನಿಗೋಸ್ಕರನೇ ಮಾಡಿರೋಂಥ ಬುಕ್ಕು ನಮ್ಮದು ಕ್ರಿಯೇಟಿವ್ ಕನ್ನಡ ಕೈಪಿಡಿ. ಮತ್ತು 1 ವರ್ಷದ ಪ್ರಚಲಿತ ಘಟನೆಗಳು, ಅಂದರೆ ಕನ್ನಡ ಮೀಡಿಯಮಲ್ಲಿ ಮಾಡಿದ್ದು ಜನವರಿ 2023ರಿಂದ ಡಿಸೆಂಬರ್ 2023 1 ವರ್ಷದ ಕರೆಂಟ್ ಅಫೇರ್ಸು. ಇನ್ನು ಅದ್ರ ಜೊತೆಗೆ KSಗೋಸ್ಕರನೇ, KS ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಿದ್ದೀರಾ, KS ಅಂದೇ ಅಲ್ಲ, ಎಲ್ಲದಕ್ಕೂ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಇದರೊಳಗೆ ಎಕನಾಮಿಕ್ ಸರ್ವೆ ಇದೆ ಈ ಬುಕ್ಕಲ್ಲಿ. ಕ್ರಿಯೇಟಿವ್ ಕರ್ನಾಟಕ ಪ್ರಚಲಿತ ವಿದ್ಯಮಾನಗಳು ಪುಸ್ತಕ ಇತ್ತೀಚೆಗೆ ಇವಾಗ ಒಂದು 10-15 ದಿನ ಆಯಿತು ರಿಲೀಸ್ ಮಾಡಿ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕರ್ನಾಟಕದ್ದು KS ಅಲ್ಲಿ ಪೇಪರ್ 2 ಅಲ್ಲಿ ಕರ್ನಾಟಕದ ಕರೆಂಟ್ ಅಫೇರ್ಸ್ ಮೇಲೇ ಕೆಲವೊಂದು 10ರಿಂದ 15 ಕ್ವಶನ್, ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಜೊತೆಗೆ ಎಕನಾಮಿಕ್ ಸರ್ವೆ ಎರಡು ಸೇರಿ ನಿಯರ್ಲಿ ಒಂದು 30ರಿಂದ 35 ಕ್ವಶನ್ ಬರುತ್ತೆ KS ಅಲ್ಲಿ. ಸೊ ಅದಕ್ಕೋಸ್ಕರನೇ ನಾವು ಈ ಬುಕ್ಕನ್ನ ರಿಲೀಸ್ ಮಾಡಿದ್ದೀವಿ. ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿದೆ. ಸೊ ಎರಡೂ ಮೀಡಿಯಮಲ್ಲಿದೆ, ಕನ್ನಡ ಇಂಗ್ಲೀಷು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸು ಇನ್ ಡೆಪ್ತ್ ಆಗಿ, ಅದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಫುಲ್ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂದರೆ ಇದರಲ್ಲಿ ಎಲ್ಲ ಯೋಜನೆಗಳು ಪ್ರತಿಯೊಂದು ಡಾಟಾ ಎಲ್ಲ ಇರುತ್ತೆ. ಸೊ ಇದು ಎಲ್ಲ ಎಕ್ಸಾಮ್ಸಿಗೂ ಕೂಡ ಓದೋರು ಕೂಡ ಇದನ್ನು ಓದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು KS ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ KS ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಬೇರೆ ಯಾವುದೇ ಎಕ್ಸಾಮಿಗೆ, ಯಾಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಿಮಗೆ ಅದನ್ನು ಫುಲ್ 360 ಡಿಗ್ರಿ, ಇವಾಗ ಹೆಂಗೆ ನಾನು ಒಂದು ಟಾಪಿಕ್ ತೊಗೊಂಡು ಫುಲ್ 360 ಡಿಗ್ರಿಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ KS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಪೇಪರ್ 1 ಪೇಪರ್ 2 ಎರಡೂ ಕೂಡ ಇದೆ ಇದರೊಳಗೆ. ಸೊ ಇಲ್ಲಿವರೆಗೂ 1998ಇಂದ 2020ವರೆಗೂ ನಡೆದಂಥ ಪ್ರತಿ ಪೇಪರ್ ಕೂಡ ಇದರೊಳಗಿದೆ. ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿದೆ. ಅದ್ರ ಜೊತೆಗೆ PSIದು ಒಂದು 12 ಪ್ರೀವಿಯಸ್ ಪೇಪರ್ ಇಂಗ್ಲೀಷಲ್ಲಿ ಮಾಡಿದ್ದೀವಿ ಸ್ನೇಹಿತರೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಹತ್ತಿರದ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯವಿದೆ. ಸೊ ಎಲ್ಲರೂ ಕೂಡ ಏನಂದರೆ ಇವುಗಳನ್ನು ತೊಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಎಲ್ಲ ಎಕ್ಸಾಮ್ಸಿಗೂ ಕೂಡ ಮುಂಬರುವ ಎಲ್ಲ ಎಕ್ಸಾಮ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೊ ಇವತ್ತಿಗೆ ಈ ಕ್ಲಾಸಸ್ನ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.